ನೀರು ಬಿಡಬಾರ್ದು ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಇವತ್ತು ಬಿಜೆಪಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಬಿಲ್ಕುಲ್ ನೀರು ಬಿಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳಿದ ಮೇಲೆ ಯಾಕೆ ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾವ್ರೆ ಗೊತ್ತಿಲ್ಲ. ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ರಾತ್ರಿ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಲಿ. ಹಿಂಗೂ ಮೈಸೂರು ಮೇಲೆ ಬರೋದ್ರಿಂದ ಅವರು ಫ್ಲೈಟು ಹೆಲಿಕಾಪ್ಟ್ರಲ್ಲಿ ಓಡಾಡೋದ್ರಿಂದ ಕಾಣಬಹುದು ನಮ್ಮ ಪರಿಸ್ಥಿತಿ. ಇವರು ಬಿ ಜೆ ಪಿಯವರು ಇಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನೀರು ಬಿಟ್ಟಿದ್ರೆ ಪ್ರತಿಭಟನೆ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತಾಯಿತ್ತು. ನೀರು ಬಿಡಲ್ಲ ಅಂತಂದಮೇಲೆ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಬಂದು ಪ್ರತಿಭಟನೆ ಮಾಡೋ ಬದಲು ಪ್ರೈಮ್ ಮಿನಿಸ್ಟ್ರು ಬರ್ತಾರಲ್ಲ, ಅವ್ರಿಗೋಗಿ ಮನವರಿಕೆ ಮಾಡಿಕೊಡ್ಲಿ, ನಮ್ಗೆ ನೀರಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿ, ಅಲ್ಲಿ ನಾನು ಹೋಗಿದ್ದೆ, ಕರ್ನಾಟಕಕ್ಕೆ ನೀರಿಲ್ಲ, ನೀವು ಈ ಥರ ಆರ್ಡರ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಮನವರಿಕೆ ಮಾಡಿಕೊಡ್ಲಿ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟ್ರು ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ಮೇಕೆದಾಟುದು ನಿನ್ನೆ DPRನ ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಗಮನ ಹರಿಸ್ಲಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಿರುಕುಳ ಕೊಡೋದನ್ನು ಬಿಟ್ಟು ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ಇದ್ದೀವಿ. ಕರ್ನಾಟಕನೂ ಒಂದು ರಾಜ್ಯ, ತಮಿಳುನಾಡು ಮಾತ್ರ ಅಲ್ಲ. ಅದರಿಂದ DK ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿನೇ, ವಿಜಯ್ ಮಾತ್ರ ಮುಖ್ಯಮಂತ್ರಿ ಅಲ್ಲ. ಬಿ ಜೆ ಪಿಯವರು ಈ ದೊಂಬರಾಟ, ಈ ನಾಟಕಗಳು ಆಡೋದನ್ನು ಬಿಟ್ಟು ನೀರು ನಿಲ್ಲಿಸಿದ್ದೀವಿ, ನೀರು ಬಿಡಲ್ಲ ಅಂದ್ರೂ ಬಂದು ಪ್ರತಿಭಟನೆ ಮಾಡಿ ಸುಮ್ಮನೆ ರಾಜಕೀಯ ಲಾಭ ಪಡೆಯೋದು ಬಿಟ್ಟು ವ್ಯವಸ್ಥಿತವಾಗಿ ಭಾನುವಾರ ಕರೆದಿರೋ ಸರ್ವ ಪಕ್ಷಗಳ ಸಭೆಯಲ್ಲಿ ನೀವೇನು ಮಂಡಿಸ್ತೀರ ಮಂಡಿಸಿ. ಇಲ್ಲಿ ಬಂದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಯಾಕೆ ಮಾಡ್ತಾಯಿದ್ದೀರಾ? ನೀರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ನೀರಿಲ್ಲ, ನೀರು ಬಿಡಲ್ಲ ಅಂತೇಳಿ ನೆನ್ನೆ ಸ್ಟ್ಯಾಂಡ್ ತಗೊಂಡಾಗಿದೆ. ನೋಡೋಣ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಏನು ಮಾಡ್ತಾರೆ ಅನ್ನೋದನ್ನು ಭಾನುವಾರ ಸರ್ವ ಪಕ್ಷಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು, ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾರೆ. ಈಗ ರೈತರು ನಮ್ಮ ಮಂಡ್ಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ರೈತರಲ್ಲಿ ಮನವಿ, ನಿಮ್ಮ ಕಳಕಳಿ, ನೀವು ನಾಡಿಗೆ ರೈತರ ಪರ ಇಟ್ಟಿರುವಂಥ ಒಂದು ಏನೋ ಕಳಕಳಿಗೆ ನಾನು ಭಾಳ ಅಭಾರಿಯಾಗಿದ್ದೇನೆ. ದಯವಿಟ್ಟು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಮೂಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಮುಂದೆ ಮಾಡಿ ರಸ್ತೆಗಳನ್ನು ಬಂದ್ ಮಾಡಬೇಡಿ, ರಸ್ತೆಗಳಲ್ಲಿ ಟೈರ್ ಸುರಬೇಡಿ. ನೀರು ಬಿಟ್ಟಿಲ್ಲ, ನೀವು ಒತ್ತಡ ಏರೋದಕ್ಕೆ CRWC ಮೇಲೆ ಒತ್ತಡ ಇಡೋದಕ್ಕೆ ಪ್ರತಿಭಟನೆ ಮಾಡಿದ್ದಕ್ಕೆ ನಮಗೆ ಅರಿವಿದೆ. ಆದರೆ ನೀವೇನೇ ಪ್ರತಿಭಟನೆ ಮಾಡಿದ್ರು ಅವರು ಕೊಡೋವಂಥ ಆರ್ಡ್ರೇ ಕೊಟ್ಟಿದ್ದಾರೆ. ಈಗ ನಾವಂತೂ ನೀರು ಬಿಡಲ್ಲ ಅಂತ ಬಿಲ್ಕುಲ್ ಮಾಡಿದ್ದೇವೆ. ಮತ್ತು ನಿಮ್ಮನ್ನು ಯಾರಿಗೋ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ನದಿಯಲ್ಲಿ 500 ಕ್ಯೂಸೆಕ್ಸ್ ನಾವು ಬೇಡ ಅಂದರೂ ಕೂಡ ಪ್ರಾಣಿ ಪಕ್ಷಿಗಳ ನೀರಿಗೋಸ್ಕರ ಅದು ಹರಿತಾ ಇರುತ್ತೆ ಯಾವಾಗ್ಲೂ. ಇಲ್ಲ ಅಲ್ಲಿ ಡ್ರೈ ಆಗೋದ್ರೆ ಕಾಡಲ್ಲಿ ವಾಸಿಸೋ ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಲ್ಲ, ಅದನ್ನೇ ನೀರು ಬಿಟ್ಟಿದ್ದಾರೆ ಅಂತ ನಿಮಗೆ ಯಾರೋ ತಲೆಯಲ್ಲಿ ತುಂಬಿದ್ದಾರೆ. ನಾವು ಬಿಲ್ಕುಲ್ ನೀರು ಬಿಟ್ಟಿಲ್ಲ. ನೀರು ಬಿಟ್ಟಿದ್ರೆ ಯಾಕೆ ನಾವ್ಯಾಕೆ CWC ಮುಂದೆ ಹೋಗಿ ಕೇಳ್ಕೊಬೇಕಾಗಿತ್ತು? ನೀರು ಬಿಡೋದು ಇಲ್ಲ, ನೀರಿಲ್ಲ. ಏಪ್ರಿಲ್ ಮಾರ್ಚ್ವರೆಗೂ ಕುಡಿಯೋ ನೀರಿಗೆ ನಾವು ನೀರು ಇರಬೇಕು. ನಮಗಿಂತ ಜಾಸ್ತಿ ಕುಡಿಯೋ ನೀರು ಮೆಟ್ಟೂರು ಡ್ಯಾಮಲ್ಲಿ ನೀರು ಸಂಗ್ರಹ ಇದೆ. ಅದರಿಂದ ನಾವು ನೀರು ಬಿಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ನೀರು ಬಿಡಲ್ಲ. ದಯವಿಟ್ಟು ಶಾಂತಿಯುತವಾಗಿ ಬೇಕಾದ್ರೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ರಸ್ತೆ ತಡೆಯನ್ನು ನಿಲ್ಲಿಸಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೋತೀನಿ. CWMA ಬಳಿ ವಾಸ್ತವ ಪರಿಸ್ಥಿತಿಯನ್ನು ಅರಿವು ಮಾಡಿಸ್ಕೊಡೋದು ಎಡವಿದೆ ಅಂತ ಬಿಜೆಪಿ. ಹೌದು, ನಾವು ಎಡವಿದ್ದೀವಿ. ಹಂಗಾರೆ ಕೇಂದ್ರ ಸರ್ಕಾರ ಅವರ ಸಂಸದರೆಲ್ಲ ಇದರಲ್ಲ, ಅವರಿಂದ ಒಂದು ನಿಯೋಗ ತಗೊಂಡೋದ್ರೆ ಏನು ಬೇಡ ಅನ್ನಲ್ಲಲ್ವ? ಸುಮ್ಮನೆ ಈ ಥರ ಉಡಾಫೆ ಮಾತುಗಳು, ಈ ಥರ ಉಡಾಫೆ ಮಾತುಗಳು ಆಡೋದು ನಾವು ಯಾಕೆ ಎಡವ್ತೀವಿ? ಇರೋ ವಾಸ್ತವಾಂಶವನ್ನು ನಾವು ಬಿಚ್ಚಿಡ್ತೀವಿ, ಹೌದಲ್ವಾ? ಆದರೂ ಈ ಕಾವೇರಿ ನಿಯಂತ್ರಣ ಪ್ರಾಧಿಕಾರ, ಕಾವೇರಿ ನ್ಯಾಯಮಂಡಳಿ ಏನು ಡೆಲ್ಲಿಯಲ್ಲಿ ಯಾವಾಗಲೂ ನಮ್ಮ ಕರ್ನಾಟಕದ ವಿರುದ್ಧನೇ ಬರುತ್ತೆ. ಅಲ್ಲಿನ ಅಧಿಕಾರಿಗಳು ತಮಿಳುನಾಡಿನ ಪರ ಇರೋದ್ರಿಂದ ನಮಗೆ ಯಾವಾಗಲೂ ಅದ್ರ ವಿರುದ್ಧ BJP ಅವರು ಇದ್ದಾಗಲೂ ವಿರೋಧ ಬಂದಿದೆ, ಜನತಾದಳದವರು ಇದ್ದಾಗಲೂ ಬಂದಿದೆ, ಕಾಂಗ್ರೆಸ್ ಇದ್ದಾಗಲೂ ಬಂದಿದೆ. ಕೇಂದ್ರದ ನಿಯಂತ್ರಣ ಪ್ರಾಧಿಕಾರ ಎಲ್ಲಿ ಯಾವಾಗಲೂ ಇರ್ತದೋ, ಮೇಲ್ಗಡೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗಲೂ ಈ ಪ್ರಾಧಿಕಾರಗಳಲ್ಲಿ ಇದ್ದಾಗ ಉಲ್ಟನೇ ಬಂದಿರೋದು. ಈಗ BJP ಇದ್ದಾಗಲೂ ಬಂದಿದೆ. ಆದರೆ ಇದಕ್ಕೆಲ್ಲ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿದ್ರೆ ಮಾತ್ರ. ಒಂದ್ಸರಿ ಮನಮೋಹನ್ ಸಿಂಗ್ ಅವರು ಜಯಲಲಿತಾ ಅವ್ರನ್ನ ಕರ್ನಾಟಕದವ್ರನ್ನ ಕರೆದು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕದಲ್ಲಿ ನೀರಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಅವತ್ತು ಆ ಜಯಲಲಿತಾ ಅವರು ಪ್ರಧಾನಮಂತ್ರಿಯವರ ಮಧ್ಯಸ್ಥಿಕೆಯನ್ನು ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಇವಾಗ ಹೆಂಗೂ ಕರ್ನಾಟಕ ಬರ್ತಾ ಇದ್ದಾರೆ, ನಾಳೆ ಹಾಗೇ ಒಂದು ನಿಮಿಷ ಎಲ್ಲ ನೋಡ್ಕೊಂಡು ಹೋಗಿ ಮಧ್ಯಕ್ಕೆ ವಹಿಸಿ ಎರಡೂ ರಾಜ್ಯಗಳ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾರೆ. ಕೇಂದ್ರ ಸರ್ಕಾರ ಹೇಳಿತ್ತು ಡ್ಯಾಮ್ ಕಟ್ಟೋದಕ್ಕೆ ಪರರಾಜ್ಯದ ಒಪ್ಪಿಗೆ ಬೇಕಾಗಿಲ್ಲ ಅಂತ.
ವಿಜಯದ ಮತ್ತೆ ಲೆಟರ್ ಬರೆದಿದ್ದಾರೆ, ಅಂದರೆ ವಿಜಯ ಅವರಿಗೆ 3ನೇ ತಾರೀಕು ಬರ್ತಿದ್ದಾರೆ, ಅವ್ರ ಜೊತೆ ಏನು ಮಾತುಕತೆ ಮಾಡುವಂಥ ಪ್ರಯತ್ನಗಳಾಗುತ್ತೆ ಸರ್? ಅದೇ ಈಗ ಮುಖ್ಯಮಂತ್ರಿಗಳು ಮತ್ತು ನಾವು ವಿಶಾಲ ಹೃದಯದಿಂದ ಅವ್ರನ್ನ ಬನ್ನಿ ಅಂತ ಹೇಳಿದೆ. ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿಗೆ ಬಲಿ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಇರೋ ವಾಸ್ತವಾಂಶವನ್ನು ಅವ್ರ ಮುಂದೆ ನಾವು ಹೇಳ್ತೀವಿ. ನಮ್ಮ ಸರ್ಕಾರ ಕೂಡ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಮೇಕೆದಾಟುವನ್ನು ಕಟ್ಟೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ನಮ್ಮ ಸರ್ಕಾರ ಈಗ ಆಲ್ರೆಡಿ ನಿನ್ನೆ ಕೇಂದ್ರ ಸರ್ಕಾರ DPRನ ವಾಪಸ್ ಕಳಿಸಿದ್ದಾರೆ. ಯಾಕೆ ಕಳಿಸಿದ್ದಾರೆ ಗೊತ್ತಿಲ್ಲ. ಇವತ್ತು ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡ್ತಾರೆ. ಆಯಿತು, ಓಕೆ, ಅದನ್ನು ನಮ್ಮ ಸರ್ಕಾರ ನೋಡ್ಕೊಳುತ್ತೆ. ಪರಿಷ್ಕೃತ DPRನ್ನು ಕೊಡ್ತೀವಿ. ವಿಜಯ್ ಅವ್ರು ಬಂದಾಗಲೂ ಕೂಡ ಮನವರಿಕೆ ಮಾಡಿಕೊಡ್ತೀವಿ. ನಾವು ನಮ್ಮಲ್ಲಿ ನೀರಿಲ್ಲ, ನಮ್ಮ ಮುಖ್ಯಮಂತ್ರಿ ಆಲ್ರೆಡಿ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡೋಗಿ ತೋರಿಸ್ತೀವಿ ಅಂತ ಹೇಳಿದ್ದೀವಿ. ನೋಡೋಣ, ಅವರು 3ನೇ ತಾರೀಕು ಬಂದ ಮೇಲೆ ಏನೇನು ಆಗ್ತದೆ ಅಂತ ನೋಡೋಣ. ಈಗ ಪ್ರಧಾನಿ ಅವ್ರು ನಾಳೆ ಮೈಸೂರಿಗೆ ಬರ್ತಾವ್ರಲ್ಲ, ಅವ್ರನ್ನ ವೈಮಾನಿಕ ಸಮೀಕ್ಷೆ ಮಾಡಿ ಅಂದರೆ KRS ವಸ್ತುಸ್ಥಿತಿ ಅಡಿರಿ ಅಂತೇನಾರ ಮನವಿ ಮಾಡ್ತೀರಾ? ಮನವಿ ಮೀಡಿಯಾ ಮುಖಾಂತರ ಮಾಡ್ಬೋದು. ನಾಳೆ ಬರೋದಕ್ಕೆ ಈಗಲೇ ನಾವು ಅಪಾಯಿಂಟ್ಮೆಂಟ್ ಕೊಡಿ ಅಂದರೆ ಪ್ರಧಾನಮಂತ್ರಿ ಆಫೀಸಿಂದ ಕೊಡೋಲ್ಲ. ಇರೋ ವಾಸ್ತವಾಂಶ ಮಾತಾಡೋಣ. ನಾವು ಸುಮ್ಮನೆ ಯಾರೋ ಮಂತ್ರಿ ಬಂದವ್ರನ್ನ ಹೋಗಿ ಏರ್ಪೋರ್ಟಲ್ಲಿ ಭೇಟಿ ಮಾಡಿ ಕೊಡ್ತೀವಿ ಅನ್ನೋ ಥರ ನಾವು ಏನೋ ಮಾತಾಡೋದಕ್ಕಾಗಲ್ಲ. ಪ್ರಧಾನಮಂತ್ರಿಗಳು ಈ ಪರಿಸ್ಥಿತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಈ ಮಧ್ಯಾಹ್ನ ಹೋದ್ಮೇಲೆ ಮನವಿ ಮಾಡ್ತೀವಿ. ನೀವು ಹೆಂಗೋ ಬರಮಾಡ್ಕೊಳ್ಳೋದಕ್ಕೆ ನೀವೇ ಇರ್ತೀರಲ್ಲ, ನೀವು ಸಂದರ್ಭ ಸಿಕ್ಕಿದ್ರೆ ಅವ್ರಿಗೆ ಕಾವೇರಿ ವಿಚಾರನ ಮನವರಿಕೆ ಮಾಡಿಕೊಡಿ ಅಂತ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಆದರೆ BJP ಅದು ಅನುಕೂಲ ಇದೆ. ಅವ್ರ ಪ್ರೈಮ್ ಮಿನಿಸ್ಟ್ರು ಬಂದಾಗ ಲೈನಪ್ಪಲ್ಲಿ ರೋಸ್ ಕೊಡೋದು, ಹಾರ ಕೊಡೋದು ಇರ್ತದಲ್ಲ, ಅವಾಗ ಹೇಳಲಿ ಅಂತ ನಾವು ಹೇಳೋದು. ಸರ್, ಎಲ್ಲ ಸರ್ಕಾರಗಳಿದ್ದಾಗಲೂ ಇಂಥದ್ದೇ ಪರಿಸ್ಥಿತಿ ಎದುರಿಸಿರ್ತಾರೆ. ಸರ್ವಪಕ್ಷ ಸಭೆಯಲ್ಲಿ ಏನು ಮನವಿ ಮಾಡ್ತೀವಿ ಸರ್ವಪಕ್ಷಗಳಿಗೆಲ್ಲ ಇಂಥ ಸಂದರ್ಭದಲ್ಲಿ? ಅಲ್ಲ, ಒಗ್ಗಟ್ಟಾಗಿ ಈಗ ತಮಿಳ್ನಾಡವರು ಹೇಗೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ರಾಜ್ಯದ ಹಿತಾಸಕ್ತಿ ಬಂದಾಗ, ಹಾಗೆ ನಮ್ಮ BJP ಈ ಕ್ಷುಲ್ಲಕ ರಾಜಕಾರಣ ಮಾಡೋದು ಬಿಟ್ಟು, ನೀವು ಸರಿಯಾಗಿ ಅಲ್ಲಿ ವಾದ ಮಾಡಲಿಲ್ಲ, ನೀವು ಇದಿಲ್ಲ ಅದಿಲ್ಲ ಅನ್ನೋದು ಬಿಟ್ಟು, ಇಂತಹ ರಾಜ್ಯದ ನಾಡು ನುಡಿ ನೀರು ಅಂತ ಬಂದಾಗ ಅದು ಯಾವುದೇ ಸರ್ಕಾರ ಇರಲಿ, ಈಗ ನಮ್ಮ ಈ ಆಳುವ ಸರ್ಕಾರದ ಪರ ನಿಂತ್ಕೊಂಡ್ಬಿಡ್ಬೇಕು. ಸರ್, ನಿಮಗೆ ನಾವೆಲ್ಲ ಬೆಂಬಲ ಕೊಡ್ತೀವಿ, ನಮ್ಮ ನೀರನ್ನ ಉಳಿಸಿ ಅನ್ನೋ ಥರ ನಿಲ್ಕೋಬೇಕು. ಈ ಥರ ಕ್ಷುಲ್ಲಕ ರಾಜಕಾರಣ ಇಂಥ ಸಂದಿಗ್ಧ ಪರಿಸ್ಥಿತಿಲಿ ಮಾಡಬಾರ್ದು. ರಾಜಕೀಯ ಲಾಭ ಮತ್ತೇನು? ಈಗ ಭಾನುವಾರ ಸರ್ವ ಪಕ್ಷಗಳ ಸಭೆ ಕರೆದಿದ್ದೀವಿ ಅಂದಾಗ, ಈಗ ಡ್ಯಾಮ್ಗೆ ಹೋಗ್ತೀವಿ, ನೋಡ್ತೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದರೆ ರಾಜಕೀಯ ಲಾಭಕ್ಕೋಸ್ಕರನೇ ಮಾಡ್ತಾ ಇರೋದು ಅಲ್ವಾ? ಭಾನುವಾರ ಹೇಳಲಿ, ಈಗ ಸರ್ವ ಪಕ್ಷಗಳ ಸಭೆಯಲ್ಲಿ ಹೇಳಲಿ. ಸ್ಥಳ ಪರಿಶೀಲನೆ ಮಾಡಿಲ್ಲ. ಮತ್ತೊಂದೆಡೆ ಸಚಿವ ಸಂಪುಟ ಹಂಗೇನಿಲ್ಲಲ್ಲ. ಒಂದು ತಿಂಗಳು ಯಡಿಯೂರಪ್ಪನವರು ಏಕಮೇವ ಜಯತೆ ಅನ್ನೋ ಥರ ಯಡಿಯೂರಪ್ಪನವ್ರು ನೆನ್ಕೊಳ್ಳಿ. ಒಂದು ತಿಂಗಳು ಯಡಿಯೂರಪ್ಪನವ್ರು ಒಬ್ಬರೇ ಮುಖ್ಯಮಂತ್ರಿ ಇದ್ದರು. ಕ್ಯಾಬಿನೆಟ್ಟೇ ಇರಲಿಲ್ಲ, ಅಧಿಕಾರಿಗಳ ಜೊತೆ ಕ್ಯಾಬಿನೆಟ್ ಮಾಡ್ತಾಯಿದ್ರು. ನಮ್ಮಲ್ಲಾದರೂ 14 ಜನ ಇದ್ದಾರೆ. ಅಲ್ಲೇನಾಗಿದೆ, ಕೇಂದ್ರದಲ್ಲಿ ಭಾಳ, ಲೋಕಸಭೆಯಲ್ಲಿ ಭಾಳ ವಿಚಾರಗಳು ಚರ್ಚೆಗೆ ಬಂದಿದೆ. ನಿನ್ನೆ ಮಹಿಳಾ ಬಿಲ್ ಮಂಡನೆ ಆಗಿದೆ. ಅದರಲ್ಲಿ ನಮ್ಮ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಬ್ಯುಸಿ ಇದ್ದಾರೆ. ಆಯಿತು, ಮಾಡ್ತೀವಿ ಅಂತ ಹೇಳಿದ್ರು. ಬರೋವಾರ ಯಾವುದೇ ಟೆನಿಕಾಸ್ಟ್ ನಮ್ಮದು 13ನೇ ತಾರೀಕಿಂದ ವಿಧಾನಸಭೆ ಇದೆ. ಅದಕ್ಕೆ ಮುಂಚೆ ಅಂತೂ 100% ಆಗುತ್ತಲ್ಲ. CMನ ಅಗೌರವಾಗಿ ನಡೆಸ್ಕೊಂತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಯಾವ ಥರ? ಯಾರು ಹೇಳಿದ್ರು ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ? ಯಾರು? BJP ಅವ್ರಿಗೆ ಇದೇ ಟೀಕೆ ಮಾಡೋದೇ ತಾನೇ ಕೆಲಸ. ಬೇರೆ ಏನಾನ ಐತಾ ಕೆಲಸ? ಏನಾನ ಇದ್ರೆ ಹೇಳ್ಬೋದು. ಟೀಕೆ ಮಾಡೋದೇ ಕೆಲಸ ಅಲ್ವಾ? ಅದು ಏನು ಇಟ್ಕೊಂಬರ್ಬೇಕಾಗಿತ್ತು? ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ನಮ್ಮ ಪಕ್ಷದ ಆಂತರಿಕ. ಅವರು ಈ ಒಂದು ತಿಂಗಳು ಬರೀ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಉಳಿದಿದ್ರು. ಅವಾಗ ಯಾಕೆ ಕೇಳಲಿಲ್ಲ? ಆಯಿತು, 14 ಜನ ಇದ್ದಾರಲ್ಲ, ಏನು ಇಲ್ಲದೇ ಏನು ಇಲ್ವಲ್ಲ, 14 ಜನ ಇದ್ದಾರೆ. ನೆಕ್ಸ್ಟ್ ವಾರದಲ್ಲಿ ಪ್ರಮಾಣ ವಚನ ಅಂತೂ ಸ್ವೀಕರಿಸ್ತಾರೆ. ನಿಮ್ಮನ್ನೆಲ್ಲ ಕರೆದೇ ಅಲ್ವಾ ನಾವು ಮಾಡೋದು? ಅವ್ರನ್ನೂ ಕರಿತೀವಲ್ಲ, ಆದರೆ ಅವ್ರು ಬರಲ್ಲ, ಏನು ಮಾಡೋದು? ಆಯ್ತು, ಓಕೆ, ಥ್ಯಾಂಕ್ ಯು. ಎಲ್ಲ ಕೊಟ್ಟಿದ್ದೀನಪ್ಪ, ತಿಂಡಿ ಮಾಡ್ಬಿಟ್ಟು.